ಹಾಯ್ ಎಲ್ರಿಗೂ ನಮಸ್ಕಾರ ಹಾಗೆ ಗುಡ್ ಮಾರ್ನಿಂಗ್. ಈ ಮಾರ್ನಿಂಗ್ ಎಷ್ಟು ಪ್ಲೆಸೆಂಟಾಗಿ ತುಂಬ ಖುಷಿ ಕೊಡ್ತು ಅಂತಂದರೆ, ಗೋವಾದಲ್ಲಿ ಬೆಳಗ್ಗೆನೆ ಮಳೆ ಬರ್ತಿತ್ತಾ, ಎದ್ದು ವಿಂಡೋ ಸ್ಕ್ರೀನ್ ಓಪನ್ ಮಾಡಿದ ತಕ್ಷಣ ಈ ಮಳೆ ಬರ್ತಿದ್ದಾಗ ಮರಗಿಡಗಳಲ್ಲಿ ನೀರು ತೊಡಗ್ತಿದ್ದು ನೋಡೋಕ್ಕೆ ಒಂಥರ ತುಂಬ ಖುಷಿ ಅನ್ನಿಸ್ತಿತ್ತು. ಇನ್ನು ಇಲ್ಲಿಂದ ಹೋಗಿ ಫ್ರೆಶ್ ಅಪ್ ಆಗಿ ಬೆಳಗಿನ ತಿಂಡಿಗೆ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡ್ತಿದ್ವಿ. ಇದು ನಾವು ಗೋವಾದಲ್ಲಿರೋ ಸೆಕೆಂಡ್ ಡೇ. ಹೇಗೆ ಅಂದರೆ ಎಲ್ಲರ ಜೊತೆನೂ ಮಾತಾಡ್ಕೊಂಡು ಕೆಲಸ ಮಾಡ್ತಾ ನಮ್ಮನೆಯಲ್ಲೇ ಇದ್ದೀವೇನೋ ಅನ್ನೋಷ್ಟು ಫೀಲ್ ಆಗ್ತಿತ್ತು. ಇನ್ನು ವೆಜಿಟೇಬಲ್ ಪಲಾವ್ ಜೊತೆ ಎಗ್ ಬುರ್ಜಿ ಮಾಡ್ತಿದ್ವಿ. ಇನ್ನು ಇವಾಗ ಸ್ವಲ್ಪ ಮಳೆ ನಿಂತಿದ್ರಿಂದ ಹುಡುಗರೆಲ್ಲ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಿದ್ರು. ಇನ್ನು ಮಧ್ಯ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಸೀಬೆಹಣ್ಣು ಕಟ್ ಮಾಡ್ಕೊಂಡಿದ್ವಿ. ಹಾಗೆ ತಿಂಡಿ ಜೊತೆಗೆ ಕ್ಯಾರೆಟು ಸೌತೆಕಾಯಿ ಕಟ್ ಮಾಡೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆದಮೇಲೆ ಹುಡುಗರಿಗೆಲ್ಲ ತಿಂಡಿ ಹಾಕ್ಕೊಟ್ಟು ನಾವು ತಿಂಡಿ ಮಾಡಿ ಮುಗಿಸಿ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾ ಕೂತಿದ್ವಿ. ಆದಮೇಲೆ ಹುಡುಗರೆಲ್ಲ ಹೋಗಿರಲ್ಲ ಮತ್ತೆ ಸ್ವಿಮ್ಮಿಂಗ್ ಪೂಲ್ಗೆ, ನಾವು ಸ್ವಲ್ಪ ಹೊತ್ತು ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬಂದು. ಇನ್ನು ಇವರು ಬೆಳಿಗ್ಗೆ ಗ್ರಾಸರಿ ತರಕ್ಕೆ ಹೋಗಿದ್ದಾಗ ಬೇರೆ ವೆರೈಟಿ ಆಗಿರೋ ಫಿಶ್ ಕಂಡಿದೆ, ಅದನ್ನು ಕೂಡ ಜೊತೆಲಿ ತಂದಿದ್ರು. ಅದನ್ನು ಅಕ್ಕ ಏನು ಮಾಡ್ತಿದ್ರು, ಪ್ರತಿಯೊಂದಕ್ಕೂ ಬೇರೆ ಬೇರೆ ರೀತಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಗೆ ಎತ್ತಿಟ್ರು. ಇನ್ನು ಈ ಮಧ್ಯದಲ್ಲಿ ನಾವು ಸ್ವಲ್ಪ ಕಾಫಿ ಕುಡ್ಕೊಂಡು ಇವರೆಲ್ಲ ಸ್ವಿಮ್ಮಿಂಗ್ ಪೂಲ್ ಹತ್ರ ಏನು ಮಾಡ್ತಿದ್ದಾರೆ ಅಂತ ನೋಡೋಕೆ ಹೋಗಿ ಅವ್ರನ್ನೂ ಜೊತೆಲಿ ಕರ್ಕೊಂಡು ಬಂದು ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ನಾವು ಹೋಗಿದ್ದು ಮತ್ತೊಂದು ಬೀಚ್ಗೆ. ಈ ಬೀಚಲ್ಲಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ, ಸಿಕ್ಕಾಬಟ್ಟೆ ಸಕ್ಕತ್ತಾಗಿತ್ತು. ಆ ಅಲೆಗಳು ಬರ್ತಿದ್ದೇನು ಕೇಳ್ತೀರಾ, ನಾವು ಹೋಗಿದ್ದಿದ್ದು ಈವ್ನಿಂಗ್ ಬೇರೆ, ಆ ಫೋರ್ಸ್ ಏನು ಕೇಳ್ತೀರಾ, ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ, ಸಕ್ಕತ್ತಾಗಿತ್ತು. ಈ ಮಧ್ಯದಲ್ಲಿ ಸ್ನ್ಯಾಕ್ಸ್ಗೆ ಅಂತೇಳಿ ಫ್ರೆಂಚ್ ಫ್ರೈಸು ನೂಡಲ್ಸ್ ಎಲ್ಲ ತೊಗೊಂಡು ತಿಂದು ಮುಗಿಸಿ ಅಲ್ಲಿಂದ ಮತ್ತೆ ಹೊರಟು ನಾವು ಮತ್ತೆ ಸ್ನಾನ ಮಾಡಿ ರೆಡಿಯಾಗಿ ಹೊರಟಿದ್ದು ಬಾಗಾ ಬೀಚ್ಗೆ. ಈ ಗೋವಾಗೆ ಬಂದುಬಿಟ್ಟು ಹೇಗಾಗಿದೆ ಅಂತಂದರೆ, ನೀರಲ್ಲಿ ಬೀಳು ಮತ್ತೆ ಫ್ರೆಶ್ ಅಪ್ ಆಗು ಮತ್ತೆ ಸ್ನಾನ ಮಾಡು ಮತ್ತೆ ಹೋಗು ಮತ್ತೆ ಬೀಚಲ್ಲಿ ಬೀಳು, ಬರೀ ಇದೇ ಆಗ್ತಿದೆ. ಬಟ್ ಆದರೂ ಈ ಸಲ ಮಾತ್ರ ತುಂಬ ಖುಷಿ ಕೊಡ್ತಿದೆ. ಇನ್ನು ಈ ಬೀಚಲ್ಲಂತೂ ಫುಲ್ DJ ಸೌಂಡು, ಹೆವಿ ಮ್ಯೂಸಿಕ್ಕು ಇದನ್ನೆಲ್ಲ ಕೇಳ್ತಾ ನಾವು ಬೀಚ್ ಹತ್ರನೇ ಕೂತಿದ್ವಿ. ಹಾಗೆ ಎಲ್ಲರೂ ಮಾತಾಡ್ತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಇನ್ನು ನೈಟ್ ಊಟ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ರೈಸ್ ಜೊತೆ ಏನು ಫಿಶ್ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟಿತ್ತು ಅದನ್ನೆಲ್ಲ ತೆಗೆದು ಒಂಥರ ಫಿಶ್ನ ಕಬಾಬ್ ಮಾಡಿದ್ವಿ, ಇನ್ನೊಂದು ಥರ ತವಾ ಫ್ರೈ ಮಾಡಿದ್ವಿ, ಜೊತೆಗೆ ಪ್ರಾನ್ಸ್ ತಂದಿದ್ರು, ಅದನ್ನು ಫ್ರೈ ಮಾಡಿ ಎಲ್ಲರೂ ಊಟ ಮಾಡಿ ಈ ದಿನನ ಎಂಡ್ ಮಾಡಿದ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಹೇಳ್ತಾ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಸ್ಪಂದನ.